ಜಾತಿಗಣತಿ ವರದಿ ಕುರಿತು ನಾಳೆ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರು, ಎಂಎಲ್ಸಿಗಳ ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಒಂದು ರೀತಿ ಪ್ರತಿಷ್ಠೆಯ ಕಾಳಗ ಅಂತ ಅನಿಸ್ತಾ ಇದೆ ಯಾಕೋ ನಮಗಿದು. ಯಾಕೆಂದರೆ ಜಾತಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅದನ್ನೆಲ್ಲ ಬಿಟ್ಟರು. ಈಗ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿ ಆ ಸಮುದಾಯದ ಪ್ರಶ್ನಾತೀತ ನಾಯಕರಾಗುವಂಥ ಒಂದು ಹುಮ್ಮಸ್ಸು. ಹಾಗೆಯೇ ಡಿಕೆಶಿ ಸಭೆ ನೋಡಿಕೊಂಡು ಮತ್ತೆ ಸಭೆ ನಡೆಸಲಿಕ್ಕೆ ಅಹಿಂದ ಸಚಿವರು ಪ್ಲಾನ್ ಮಾಡಿದ್ದಾರೆ. ಅಂದರೆ ಅವ್ರದ್ದೊಂದು ಕೂಡ ಡಿಕೆಶಿ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮೀಟಿಂಗ್ ಕರೆಯೋರಿದ್ದಾರೆ. ಅವರು ಕೂಡ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿದೆ, ಅನುಷ್ಠಾನ ಮಾಡಿ ಅಂತ ಒತ್ತಡ ಹೇರಲಿದ್ದಾರೆ. ಸಿಎಂ ಹೈಕಮಾಂಡ್ ಮೇಲೆ ಒತ್ತಡ ತರೋಕೆ ಅಹಿಂದ ಸಚಿವರು ಚಿಂತನೆ ನಡೆಸ್ತಾ ಇದ್ದಾರೆ. ನಾಡಿದ್ದು ಪರಮೇಶ್ವರ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ನಾಳೆ ಅವರ ಸಮುದಾಯದ ಸಚಿವರು, ಎಂಎಲ್ಎಗಳು ಜೊತೆಗೆ ಎಂಎಲ್ಸಿಗಳ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಸಭೆಯಲ್ಲಿ ಬರುವಂಥ ಅಭಿಪ್ರಾಯದ ಮೇಲೆ 17ನೇ ತಾರೀಕು ಏನೀಗ ಕ್ಯಾಬಿನೆಟ್ ಸ್ಪೆಷಲ್ ಇದೆ, ಅಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಆದರೆ ಈಗ ದಲಿತ ಸಚಿವರು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಸಮುದಾಯದ ಹಿತದೃಷ್ಟಿಯಿಂದ ಅವರು ಸಭೆಯನ್ನು ಕರೆದಿದ್ದಾರೆ. ಇವರ ಸಮುದಾಯಗಳಿಗೆ ಅಂದರೆ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಸಚಿವರು, ಶಾಸಕರನ್ನ ಮೀಟಿಂಗ್ ಕರಿಬೇಕು, ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂಥೇಳಿ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ಈ ಜಾತಿ ಗಣತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಪರೋಕ್ಷವಾಗೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಆದರೆ ಈಗ ಅವತ್ತಿನ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಮಾತಾಡಬೇಕು, ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಗೆ ಒತ್ತಡವನ್ನು ತರಬೇಕು, ಈ ಜಾತಿಗಣತಿ ವರದಿಯನ್ನು ಜಾರಿ ಮಾಡದಂತೆ ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನನ್ನು ಅವತ್ತಿನ ಸಭೆಯಲ್ಲಿ ಮಾಡಲಿದ್ದಾರೆ.